ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ PM ಕಿಸಾನ್ ಯೋಜನೆಯ 7 ಲಕ್ಷ ರೈತರಿಗೆ ಹಣ ಬರ್ತಾ ಇಲ್ಲ. ಸೊ ಬರಲ್ಲ ಅನ್ನೋ ಒಂದು ಕಾರಣ ಕೂಡ ಸಿಕ್ಕಿದೆ. ಸೊ 7 ಲಕ್ಷ ರೈತರಿಗೆ ನಮ್ಮ ಒಂದು PM ಕಿಸಾನ್ ಹಣ ರದ್ದಾಗಿದೆ. ಯಾಕೆ ರದ್ದಾಗಿದೆ, ಏನು ಕಾರಣ ಇರ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾಗಿದೆ ಅಂತಂದರೆ, ನಮ್ಮ ಒಂದು ಕರ್ನಾಟಕದಲ್ಲಿ ಆಲ್ಮೋಸ್ಟ್ PM ಕಿಸಾನ್ ಯೋಜನೆ ಹಣ 20ನೇ ಕಂತಿನ ಹಣ ರಿಲೀಸ್ಗೆ ರೆಡಿಯಾಗಿದೆ. ಅಂತಂದರೆ ಕಂಪ್ಲೀಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ಯೋಜನೆಯಲ್ಲಿ 7.19 ಲಕ್ಷ ರೈತರ ಖಾತೆಗಳನ್ನು ಅನರ್ಹ ಎಂದು ಗುರುತಿಸಿದ್ದಾರೆ. ಅಂತಂದರೆ ಒಂದು ಅನರ್ಹ ಅಂತ ಗುರುತೆ ಮಾಡಿಬಿಟ್ಟು ಪಾವತಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಅಂತಂದರೆ DBT ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಯಾಕೆ ಏನು ಅಂತಂದರೆ, ಕರ್ನಾಟಕ ರೈತರು ಹಣದಿಂದ ವಂಚಿತರಾಗಿದ್ದಾರೆ. KYC ಸಮಸ್ಯೆ, ಆಧಾರ್ ಲಿಂಕ್ ಕೊರತೆ ಸೇರಿದಂತೆ ಇವೇ ಪ್ರಮುಖ ಕಾರಣಗಳು. ಅಂತಂದರೆ ಆಧಾರ್ ಲಿಂಕು ಮತ್ತು KYC ಪ್ರಾಬ್ಲಮ್ಗಳು ತುಂಬ ಆಗಿದೆ. ಅದ್ರ ಜೊತೆಗೆ ತುಂಬ ಒಂದು ಕಾರಣಗಳು ಕೂಡ ಇದೆ. ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ 2020 ಮತ್ತು 2025 ಅವಧಿವರೆಗೆ ವಿವಿಧ ಕಂತುಗಳಲ್ಲಿ ಕರ್ನಾಟಕದ ರೈತರಿಗೆ 1033 ಕೋಟಿಯಿಂದ 897 ಕೋಟಿವರೆಗೆ ಹಣವನ್ನು ಪಾವತಿಯಾದರೂ ಈ ಗಡಿಯಲ್ಲಿ ಸುಮಾರು 7.19 ಲಕ್ಷ ಖಾತೆಗಳು ಸ್ಥಗಿತಗೊಳಿಸಲಾಗಿದೆ. ಇದರಲ್ಲಿ 5ನೇ ಕಂತಿನಿಂದ 19ನೇ ಕಂತಿನ ಹಣ ವರೆಗೆ ಅನೇಕರಿಗೆ ಅನರ್ಹಗೊಳಿಸಲಾಗಿದೆ. ಅಂತಂದರೆ ನೋಡ್ಬೋದು ನೀವು, 5ನೇ ಕಂತಿನಿಂದ 19ನೇ ಕಂತಿನವರೆಗೂ ಕೆಲವೊಂದು ರೈತರ ಒಂದು ಏನು ಖಾತೆಗಳಿದೆ ಅನರ್ಹ ಅಂತ ಗುರುತಿನ ಮಾಡಿದ್ದಾರೆ. ಯಾಕೆ ಸ್ಥಗಿತಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆದಾಯ ತೆರಿಗೆ ಪಾವತಿದಾರರು ಅಂದರೆ ವರ್ಷದ ಆದಾಯ 2.5 ಲಕ್ಷ ಮೀರಿದರೆ ಯೋಜನೆಗೆ ಅರ್ಹತೆ ಇಲ್ಲ. ಸೊ ನಿಮ್ಮ ಒಂದು ಇನ್ಕಮ್ ವರ್ಷಕ್ಕೆ 2.5 ಲಕ್ಷ ಇತ್ತು ಅಂತಂದರೆ 100% ಆಗಿ ನಿಮಗೆ PM ಕಿಸಾನ್ ಹಣ ಬರಲ್ಲ. ನೆಕ್ಸ್ಟು KYC ಪೂರೈಸದಿರುವವರು, ಅಂದರೆ KYC ಕಂಪ್ಲೀಟ್ ಮಾಡದೇ ಇರೋರು, OTP ಬೇಸ್ಡ್ ಅಥವಾ ಬಯೋಮೆಟ್ರಿಕ್ ಬೇಸ್ಡ್ ಒಂದು ಏನಾದರೂ KYC ಮಾಡಿಸ್ಲೇಬೇಕು 100%. ಅವಾಗವಾಗ ಮಾಡಿಸಿದ್ರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಅವಾಗವಾಗ ಚೆಕ್ ಮಾಡಿಸಿ. ಅವಾಗವಾಗ OTP ಬೇಸ್ಡ್ ಇರುತ್ತೆ, ಏನಿಲ್ಲ ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಈಸಿಯಾಗಿ KYCನ ಕಂಪ್ಲೀಟ್ ಮಾಡ್ಬೋದು. ಅದಾದ ಮೇಲೆ ಆಧಾರ್ ಜೋಡಣೆ ಇಲ್ಲದವರು, ನಿಮ್ಮ ಒಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೂ ಕೂಡ, ಲಿಂಕ್ ಆಗಿಲ್ಲ ಅಂದರೂ ಕೂಡ ಈ ಅಮೌಂಟ್ ಬರಲ್ಲ. ನೆಕ್ಸ್ಟು ಸರ್ಕಾರಿ ನೌಕರರು, ಪಿಂಚಣಿದಾರರು, ಸೊ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಇದ್ದರೂ ಅಂಥವ್ರಿಗೂ ಕೂಡ ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಹಣ ಹೋಗ್ತಾ ಐತೆ. ಅದೇ ರೀತಿ ಭೂ ದಾಖಲೆಗಳ ಕೊರತೆ, ರೈತರ ಹೆಸರಲ್ಲಿ ಜಮೀನು ಇರಲೇಬೇಕು. ನಿಮ್ಮ ಒಂದು ಹೆಸರಲ್ಲಿ 100% ಆಗಿ ಏನಂತಂದರೆ ಜಮೀನು ಇರಲೇಬೇಕು. ಇಲ್ಲ ಅಂತಂದರೆ ಈ ಒಂದು ಯೋಜನೆ ಹಣ ರದ್ದಾಗತ್ತೆ. ಅದೇ ರೀತಿ ಆಗಿ ನೀವು ಏನೇನು ಮಾಡಬೇಕಂತ ಹೇಳ್ಕೊತ ಬಂದೆ. KYC ಮಾಡಿಸ್ಲೇಬೇಕು ಕಂಪಲ್ಸರಿಯಾಗಿ. ನಿಮ್ಮ ಆಧಾರ್ ಲಿಂಕನ್ನು ಪರಿಶೀಲನೆ ಮಾಡಿಕೊಡಿ. ಅದೇ ರೀತಿ ಭೂ ದಾಖಲೆನ ಅಪ್ಡೇಟ್ ಮಾಡಿಕೊಡಿ. ಇನ್ ಕೇಸ್ ಏನಾದರೂ ತಪ್ಪು ಮಾಹಿತಿ ಇತ್ತಪ್ಪ ಅಂತಂದರೆ ಕರೆಕ್ಷನ್ಸನ್ನು ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಂಡ್ರಪ್ಪ ಅಂತಂದರೆ ನಿಮ್ಮ ಒಂದು ಏನು PM ಕಿಸಾನ್ 20ನೇ ಕಂತಿನ ಹಣ ಇದೆ ಅದು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ ಇಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.